ಬೆಂಗಳೂರಿಂದ ತುಂಬ ಜನ ಬರ್ತಾರೆ. ಮತ್ತು ದಾವಣಗೆರೆ, ಹುಬ್ಬಳ್ಳಿ ಮತ್ತು ಸಿಂಧನೂರು, ಗಂಗಾವತಿ ಈ ಕಡೆ ಜಾಸ್ತಿ ಕಸ್ಟಮರ್ಸ್ ಇದ್ದಾರೆ. ಅವ್ರು ವಯಾ ಬೆಂಗಳೂರಿಗೆ ಹೋಗ್ತಾ ಇಲ್ಲಿ ಬಂದೇ ಹೋಗೋದು. ಹೊಸಪೇಟೆಯಿಂದ ತುಂಬ ಜನ ಇದ್ದಾರೆ. ಶಿವಮೊಗ್ಗದಿಂದ ಬರ್ತಾರೆ. ಬರ್ತಾ ಹಿಂಗೆ ಬಂದು ಹೋಗೋದು. ಬೆಂಗಳೂರಿಂದ ಇಲ್ಲಿ ಬಂದು ಟಿಫನ್ ಮಾಡ್ಕೊಂಡು ಹೊರಡ್ತಾರೆ. ಮಾರ್ನಿಂಗ್ ಹೊರಟಾಗ ಫೋನ್ ಮಾಡ್ತಾರೆ, ಈ ಟೈಮಿಗೆ ಬರ್ತೀವಿ ಅಂತ. ಆ ಟೈಮಿಗೆ ಬಂದು ಟಿಫನ್ ಮಾಡ್ಕೊಂಡು ಹಿಂಗೆ ಹೊರಡ್ತಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನೋಡೋಕೆ ಹೋದರೆ ಒಂದು ಬ್ಯೂಟಿಫುಲ್ ಮಾರ್ನಿಂಗ್ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಹಿಂದೆ ನಿಮ್ಗೆ ಕಾಣಿಸ್ತಿರ್ಬೋದು 1979 ಒಂದು ಪ್ಲೇಸ್ ನಡೆಸ್ಕೊ ಬರ್ತಾ ಇದ್ದಾರೆ. ಇಡ್ಲಿಗಂತೂ ಸಿಕ್ಕಾಪಟ್ಟೆ ಫೇಮಸ್ಸು, ತುಪ್ಪ ಹಾಕ್ತಾರೆ. ಸೊ ಇಲ್ಲಿ ನೋಡೋಕೆ ನಮ್ಮ ನಿಶಾಂತ್ ಇದ್ದಾನೆ. ಸೊ ಎಲ್ಲ ಜಾಗದಲ್ಲೂ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಇವನು ಕೂಡ ಕರ್ಕೊಂಡ್ಬಂದಿದ್ದೀನಿ. ನಾನು ಸ್ವಲ್ಪ ತಿಂತೀನಿ, ಇವನು ಸ್ವಲ್ಪ ತಿಂತೀನಿ. ಬಿಕಾಸ್ ಒಂದೇ ದಿನ ಟೂರ್ ನಾವು ಪ್ಲ್ಯಾನ್ ಹಾಕಿರೋದು. ಆ್ಯಂಡ್ ಹೋಟ್ಲ್ ಹೆಸರು ನೋಡೋಕೆ ವಿಜಯ ಕಾಫಿ ಸೆಂಟರ್ ಅಂತ 1979 ನಂಜುಂಡಯ್ಯ ಅಂತ ಒಬ್ಬರು ಸ್ಟಾರ್ಟ್ ಮಾಡಿದ್ದಾರೆ. ನಂಜುಂಡಪ್ಪ ಹೋಟ್ಲ್ ಅಂತ ಕೂಡ ತುಂಬಾ ಫೇಮಸ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. KR ಎಕ್ಸ್ಟೆನ್ಷನ್ ಸಮುದಾಯ ಭವನ್ ಅಂತ ಹೇಳಿದ್ರು ಅವರು, ಪೊಲೀಸ್ ಇದು ಅಂತ ಅಂದ್ಬಿಟ್ಟು. ಸೊ ಯೂಶ್ವಲಿ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಡೀಟೇಲ್ಸು ಇರುತ್ತೆ. ಆ್ಯಕ್ಚುಲಿ ಈ ಹೋಟ್ಲ್ ಹೆಸರು ಕೇಳಿದ್ರೆ ನಿಮಗೆ ಒಂದು ಪ್ಲ್ಯಾನ್ ಮಾಡೋಕ್ಕಾಗ ಅವರೇ ಕಳ್ಸ್ಕೊಡ್ತಿದ್ದಾರೆ, ಅಷ್ಟೊಂದು ಫೇಮಸ್ ಈ ಹೋಟ್ಲು. ಸೊ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ತಟ್ಟೆ ಇಡ್ಲಿನ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಸರ್ ಯಾವಾಗ ಶುರುವಾಗಿದೆ ಸರ್ ಇದು 1979 ಸ್ಟಾರ್ಟ್ ಆಯಿತು. ಓಕೆ, ತಂದೆಯವ್ರು ಸ್ಟಾರ್ಟ್ ಮಾಡೋದು ವಿಜಯ ಕಾಫಿ ಸೆಂಟರ್ ಅಂತ. ಓಕೆ, ಹೆಸರು ಯಾರು ಹೇಳ್ತಿರಲ್ಲ, ನಂಜುಂಡಪ್ಪ ಅವ್ರ ಹೋಟ್ಲು ಅಂತಲೇ ಹೇಳ್ತೀರಿ ಮೊದಲಿಂದ. ಹೌದಾ? ಏನು ಸರ್ ನಂಜುಂಡಪ್ಪ ಅಂತ? ನಮ್ಮ ತಂದೆ ಹೆಸರು ನಂಜುಂಡಯ್ಯ ಅಂತ. ಓಕೆ, ಎಲ್ಲ ನಂಜುಂಡಪ್ಪ ಅವ್ರ ಹೋಟ್ಲು ಅಂತ ಆ ಥರ ಹಂಗೆ ಅದೇ ಹೆಸರು ಬಂತು. ಇದೇ ಜಾಗದಲ್ಲಿ ಸ್ಟಾರ್ಟ್ ಆಗಿದೆ. ಸೇಮ್ ಇದೇ ಪ್ಲೇಸಲ್ಲೇ 79 ಸ್ಟಾರ್ಟ್ ಆಗಿದೆ. ಇಡ್ಲಿ ಇದೆ, ಟೊಮೆಟೊ ಬಾತು, ವಡೆ, ಉದ್ನೋಡೆ, ಕ್ರಿಸ್ಪಿಯಾಗಿರುತ್ತೆ ಉದ್ನೋಡೆ. ವಡೆ ಅಂದರೆ ಅವಾಗಲವಾಗ ಹಾಕಿ ನಾವು ಕೊಡ್ತೀವಿ ವಡೆ. ಇಡ್ಲಿ ಬಿಸಿ ಇಡ್ಲಿ ಸಿಗುತ್ತೆ, ತಟ್ಟೆ ಇಡ್ಲಿ ಸಾಫ್ಟ್ ಆಗಿರುತ್ತೆ. ಮತ್ತು ಟೊಮೆಟೊ ಬಾತು, ನಾವು ಟೊಮೆಟೊ ಬಾತು ದಮ್ ಕಟ್ಟಲ್ಲ, ಗೊಜ್ಜು ಮಾಡಿ ಕಳಿಸ್ತೀವಿ. ಮತ್ತು ಚಿತ್ರಾನ್ನ ಇರುತ್ತೆ. ಮತ್ತು ಶಾವಿಗೆ ಬಾತು ಇಲ್ಲ ಉಪ್ಪಿಟ್ಟು ಆಲ್ಟರ್ನೇಟಿವ್ ಇರುತ್ತೆ. ಓಕೆ, ಎಷ್ಟಿದೆ ಸರ್ ಇದು ಪ್ರೈಸ್? ಇಡ್ಲಿ 23 ರೂಪಾಯಿ ಇದೆ, ವಡೆ 23 ರೂಪಾಯಿ, ರೈಸ್ ಅರ್ಧ 23, ಒಂದು 45 ಫುಲ್ಲು. ತುಪ್ಪ 13 ರೂಪಾಯಿ ಸಪ್ರೇಟ್. ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದರೆ 11:30ವರೆಗೂ ಇರುತ್ತೆ. 11:30 ಓಕೆ. ಆಮೇಲೆ ಮಧ್ಯಾಹ್ನ ಈವ್ನಿಂಗ್ ಇಲ್ಲ, ಮತ್ತು ನಾಳೆನೇ ಶನಿವಾರ ಭಾನುವಾರ ಸ್ವಲ್ಪ ಬೇಗ ಕ್ಲೋಸ್ ಆಗುತ್ತೆ. ಬೆಂಗಳೂರಿಂದ ತುಂಬ ಜನ ಬರ್ತಾರೆ, ಫೋನ್ ಮಾಡ್ಕೊಂಡು ಬರ್ತಾರೆ. ಫೋನ್ ಮಾಡಿ ಹೊರಟಾಗಿ ಫೋನ್ ಮಾಡ್ಕೊಂಡು ಬರ್ತಾರೆ. ಮತ್ತು ದಾವಣಗೆರೆ, ಹುಬ್ಬಳ್ಳಿ ಮತ್ತು ಸಿಂಧನೂರು, ಗಂಗಾವತಿ ಈ ಕಡೆ ಜಾಸ್ತಿ ಕಸ್ಟಮರ್ಸ್ ಇದ್ದಾರೆ. ಅವ್ರು ವಯಾ ಬೆಂಗಳೂರಿಗೆ ಹೋಗ್ತಾ ಇಲ್ಲಿ ಬಂದೇ ಹೋಗೋದು. ಬಂದು ಹೊಸಪೇಟೆಯಿಂದ ತುಂಬ ಜನ ಇದ್ದಾರೆ. ಶಿವಮೊಗ್ಗದಿಂದ ಬರ್ತಾರೆ. ಬರ್ತಾ ಹಿಂಗೆ ಬಂದು ಹೋಗೋದು. ಬೆಂಗಳೂರಿಂದ ಇಲ್ಲಿ ಬಂದು ಟಿಫನ್ ಮಾಡ್ಕೊಂಡು ಹೊರಡ್ತಾರೆ. ಮಾರ್ನಿಂಗ್ ಹೊರಟಾಗ ಫೋನ್ ಮಾಡ್ತಾರೆ, ಈ ಟೈಮಿಗೆ ಬರ್ತೀವಿ ಅಂತ. ಆ ಟೈಮಿಗೆ ಬಂದು ಟಿಫನ್ ಮಾಡ್ಕೊಂಡು ಹಿಂಗೆ ಹೊರಡ್ತಾರೆ. ಅಡ್ರೆಸ್ ಬಗ್ಗೆ ತಿಳಿಸ್ಕೊಡ್ತೀವಿ. KR ಎಕ್ಸ್ಟೆನ್ಷನ್ ಚಿಲುಮೆ ಪೊಲೀಸ್ ಸಮುದಾಯ ಭವನ ಅಂತ ಇದೆ, ಅದರ ಹಿಂಭಾಗ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿದೆ ಅಂತ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬಿಸಿಯಾಗಿ ಇಡ್ಲಿ ತೊಗೊಂಡಿದ್ವಿ. ಸೊ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಯೋಚನೆ ಹೇಳ್ತಾರೆ, ನಿಮಗೆ ಹಂಗೆ ಒಂದು ದೊಡ್ಡ ಇಡ್ಲಿ ಇರುತ್ತೆ, ಅದೇ ಫೋಲ್ಡ್ ಮಾಡಿಬಿಡ್ತಾರೆ. ಸೊ ಎರಡು ಕಡೆ. ಸೊ ಅದಕ್ಕೆ ಒಂದು ಹಾಫ್ ಪ್ಲೇಟ್ ಥರ ಬಂದಿರುತ್ತೆ. ಬಟ್ ಒಳಗೊಂದು ಕೆಳಗೊಂದು ಇಡ್ಲಿ, ಮೇಲೊಂದು ಇಡ್ಲಿ, ಡಬಲ್ ಟೈಪ್ ಇರ್ತಾರೆ. ಅದಕ್ಕೆ ಚಟ್ನಿ ಹಾಕ್ತಾರೆ. ತುಪ್ಪ ಬೇಕಂತಂದರೆ ಎಕ್ಸ್ಟ್ರಾ ಹಾಕಿಸ್ಕೋಬೋದು. ಸೊ ತುಪ್ಪನೇ ನೋಡಿದ್ರೆ ನಮಗೆ ಇಡ್ಲಿ ಮೇಲೆ ಇರುತ್ತೆ ಮತ್ತು ಚಟ್ನಿ ಮೇಲೆ ಇರುತ್ತೆ. ಸೊ ಇದು ಬ್ರೇಕ್ ಮಾಡ್ತೀನಿ ನೋಡಿ, ಸಿಕ್ಕಾಪಟ್ಟೆ ಸಾಫ್ಟ್ ಆದಂಥ ಇಡ್ಲಿ ಜೊತೆಗೆ ಆ್ಯಕ್ಚುಲಿ ನೋಡೋಕೆ ತುಪ್ಪ ಜೊತೆ ಕ್ಲೀನಾಗಿ ಈ ಥರ ತಗೊಂಡು ಒಂದು ಬೈಟ್ ಹೋಗೋಣ. ಓ ಮೈ ಗಾಡ್, ಬೋರ್ಡ್ ನೋಡಿದೆ ಐ ಲವ್ ಇಡ್ಲಿ ಅಂತ. ಸೊ ಐ ಲವ್ ಇಡ್ಲಿ ಅಂತಂದರೆ ಖಂಡಿತ ಇಡ್ಲಿ ಅಂತೂ ಒಂದು ಒಳ್ಳೆ ಕ್ವಾಲಿಟಿಯಾಗಿ ಕೊಡಬೇಕು ಅಂತ ಅವರು ಮನಸ್ಸಲ್ಲಿರುತ್ತೆ. ಅದೇ ಥರ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ತುಪ್ಪ ಒಂದು ಒಳ್ಳೆ ಕಾಂಬಿನೇಷನ್ ಗೈಸ್. ಯೂಶ್ವಲಿ ನೋಡ್ತಾರೆ ಇಡ್ಲಿ ಮೇಲೆ ತುಪ್ಪ ಹಾಕ್ತಾರೆ, ಮತ್ತು ಚಟ್ನಿಯಲ್ಲೂ ತುಪ್ಪ ಹಾಕ್ತಾರೆ. ಚಟ್ನಿಯಲ್ಲಿ ಫುಲ್ ತುಂಬ್ಕೊಂಬಿಟ್ಟಿರುತ್ತೆ, ಹಾಗೆ ಸೂಪರ್ ಇದೆ. ಮತ್ತು ಈ ಬ್ರೇಕ್ ಮಾಡುವಾಗ ಕೂಡ ನಿಮಗೆ ಆ ಇಡ್ಲಿ ಒಂದು ಸ್ವಲ್ಪ ಲೈಟು ಬ್ರೇಕ್ ಮಾಡಿದ್ರು ಕೂಡ ಆ ತುಪ್ಪ ಇದೆಯಲ್ಲ, ಆ ತುಪ್ಪ ಆಚೆ ಬರೋದು ಗೊತ್ತಾಗುತ್ತೆ. ನೀವು ಹಂಗೆ ತಂಬಿಡ್ಬೋದು ಅಂತ ಅನ್ಸುತ್ತೆ. ಇಡ್ಲಿ ಅಷ್ಟೊಂದು ಸೂಪರ್ ಆಗಿರುತ್ತೆ. ಚಟ್ನಿ ಒಂದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ, ಕೆಂಪು ಚಟ್ನಿ. ಲವ್ಲಿ ಅಂದರೆ ಲವ್ಲಿ. ಇಲ್ಲಿ ವಡೆ ಇದೆ, ವಡೆ ಕೂಡ ಟ್ರೈ ಮಾಡ್ಬಿಡ್ತೀನಿ. ಸೊ ಬಿಸಿಯಾಗಿ ಉದ್ದಿನ ವಡೆ ಕೊಟ್ಟಿದ್ದಾರೆ. ಆಚೆ ಲೈಟ್ ಕ್ರಿಸ್ಪಿ, ಒಳಗೆ ಸ್ಮೂತಾಗಿ ಸಾಫ್ಟಾಗಿ ಸಕ್ಕತ್ತಾಗಿದೆ. ಖಂಡಿತ ಇಲ್ಲಿ ಬರೋರು ಎಲ್ಲರೂ ಫಸ್ಟ್ ಒಂದು ಇಡ್ಲಿ ತಗೋತಾರೆ, ಆಮೇಲೆ ವಡೆ, ಪಲಾವು, ಚಿತ್ರಾನ್ನ ತಗೋತಾರೆ, ರೈಸ್ ಐಟಮ್ಸು. ನೆಕ್ಸ್ಟ್ ಲೆವೆಲ್ ಆಗಿದೆ ಸೀರಿಯಸ್ಲಿ, ಮಸ್ಟ್ ಟ್ರೈ ಪ್ಲೇಸ್. ಲೈಕ್ ಇಡ್ಲಿಗೋಸ್ಕರನೇ ಬರ್ಬೋದು ನೀವು, ತುಂಬ ದೂರ ಇಂದ ಉಟ್ಕೊಂಡು, ಅಷ್ಟು ಸೂಪರ್ ಆಗಿದೆ.
ಬಂದು ಮಾಡಿ ಕಳ್ಸಲ್ಲ ಓಕೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ. ಬೇರೆ ಸರ್ ಟೇಸ್ಟ್ ಮಾಡಿದೆ ಬರೀ ಸೆಕ್ಷನ್ ಹೋಗ್ತಾರೆ. ಇದು ನೋಡೋಕ್ಕೋದ್ರೆ ನಿಮಗೆ ದಮ್ ಎಷ್ಟು ನಾವು ಕುಕ್ಕರಲ್ಲಿ ಮಾಡ್ತೀವಿ ಅದು ದಮ್ನ ಹೇಳ್ತಾರೆ ಟೊಮೆಟೊ ಬಾತಿಗೆ. ಬಟ್ ಇದು ನೋಡೋಕ್ಕೋದ್ರೆ ಗೊಜ್ಜು ಅಂದರೆ ಪುಳಿಯೋಗರೆ ಎಲ್ಲ ನಾವು ಮಿಕ್ಸ್ ಮಾಡ್ತೀವಿ ಆ ಥರ ಗೊಜ್ಜಲ್ಲಿ ಮಾಡ್ತಾರಂತೆ. ಸುಮ್ಮನೆ ಒಂದು ಹಾಫ್ ಪ್ಲೇಟ್ ತೊಗೊಂಡಿದ್ದೀವಿ. ಸ್ಮೆಲ್ ಟೊಮೆಟೊ ಗೊತ್ತಾಗ್ತದೆ. ಓಕೆ ಮೀನು ಗಟ್ಟಿ ಚಟ್ನಿ ಥರ ಇಟ್ಟಿದ್ದಾರೆ. ಜೊತೆಗೆ ಟೇಸ್ಟ್ ಮಾಡ್ತೀನಿ. ತಗೊಂಡು ಯೂಸ್ ಮಾಡೋದ್ರೆ ದಮ್ಮಲ್ಲಿ ತಿನ್ನೋದಕ್ಕೂ ತಿನ್ನೋದಕ್ಕೂ ಲೈಕ್ ತುಂಬ ಡಿಫ್ರೆನ್ಸ್ ಇದೆ ಅಂತಲೇ ಅನಿಸ್ತದೆ. ಮೇಲೆ ಆ ಗಟ್ಟಿ ಚಟ್ನಿ ಲೈಟ್ ಒಂಥರ ಸ್ಪೈಸಿ ಲೈಟ್ ಗೊತ್ತಾಗ್ತದೆ. ಇಡ್ಲಿ ತೊಗೊಬಿಟ್ಟು ಟೊಮೆಟೊ ಬಾತ್ ಅಂತೂ ಕಂಪಲ್ಸರಿ ತೊಗೋಬೋದು. ನಾನು ನೋಡಿ ಏನು ತಿಂತಾ ಇದ್ದಾನೆ ಡೆಫಿನೆಟ್ಲಿ ಬಂದರೆ ಇಡ್ಲಿ ತೊಗೊಳ್ಳಿ. ಇಡ್ಲಿ ಅಂತೂ ಮಸ್ಟ್ ಟ್ರೈ. ಟೊಮೆಟೊ ಬಾತ್ ನಿಮ್ಮ ಇಷ್ಟ ಇಷ್ಟ ತೊಗೋಬೋದು, ಇಲ್ಲಾಂದರೆ ಬಿಟ್ಬಿಡ್ಬೋದು. ಓಕೆ ನೀವು ಕೇಳ್ತೀರಲ್ಲ ಹೆಂಗಪ್ಪ ಒಂದಿನದ ರಿಕ್ಷನ್ ಫುಡ್ ಎಲ್ಲ ತಿಂತೀರ ಅಂತ. ಅದಕ್ಕೋಸ್ಕರ ಈ ಸರಿ ಇವನ್ನ ಕರ್ಕೊ ಬಂದಿದ್ದೀನಿ. ತಿನ್ಬಿಟ್ಟು ಎಲ್ಲ ನನಗೆ ಕೊಡ್ತಾರೆ. ಇವ್ನ ಜಾಬೇ ಇದು ಮಿಕ್ಕಿದೆಲ್ಲ ಅವ್ನು ತಿಂತೇನೆ ಅಂತ. ಹಿಂದೆ ರಂಗು ತಿಂತಾನೆ ಇವಾಗ. ಓ ಥ್ಯಾಂಕ್ ಯು ಸರ್. ಚಿತ್ರಾನ್ನಪ್ಪ ಇದೆ ಆಫ್ಟರ್ ಚಿತ್ರಾನ್ನ ನೋಡಿ. ಚಿತ್ರಾನ್ನ ಇದೆಯಾ? ಸೊ ನಿಮಗೆ ಜಾಸ್ತಿ ಈ ಥರ ಪೀನಟ್ಸ್ ಕೂಡ ಇರುತ್ತೆ. ಟ್ರೈ ಮಾಡೋಣ. ಟೊಮೆಟೊಗಿಂತ ಚಿತ್ರಾನ್ನ ತುಂಬ ಇಷ್ಟ ಆಗಿದೆ. ಟೊಮೆಟೊ ಅಂತೂ ಕೇಳ್ತೀನಿ ಬಟ್ ಚಿತ್ರಾನ್ನ ಅಂತೂ ಸೂಪರ್ ಆಗಿದೆ. ಆ ಗಟ್ಟಿ ಚಟ್ನಿ ಹಂಗೆ ನಿಮಗೆ ಖಾರ ಸಿಗುತ್ತೆ ಸೂಪರ್. ಇಡ್ಲಿ ಟ್ರೈ ಮಾಡ್ಬಿಟ್ಟು ಚಿತ್ರಾನ್ನ ಟ್ರೈ ಮಾಡಿ ಸೂಪರಾಗಿರುತ್ತೆ. ಮಸ್ಟ್ ಅಂದರೆ ಮಸ್ಟ್ ಟ್ರೈ. ವಿಡಿಯೋ ಅಷ್ಟೇ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಮೇನ್ಲಿ ಇಡ್ಲಿ ಲವರ್ಸ್ ಇರ್ತಾರಲ್ಲ ಸೊ ಖಂಡಿತ ಹುಡ್ಕೊ ಬಂದು ತಿನ್ಬೋದು ಅಂತ ಹೇಳಿ. ಬಿಕಾಸ್ ಅದಕ್ಕೆ ನಿಮಗೆ ಇಡ್ಲಿ ಮೇಲೆ ತುಪ್ಪ ಹಾಕ್ತಾರೆ ಮತ್ತು ಚಟ್ನಿಗೂ ಕೂಡ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಕೊಡ್ತಾ ಇರ್ತಾರೆ. 1979 ತುಮಕೂರಲ್ಲಿ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಇಡ್ಲಿ ಪ್ಲೇಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿ ಆದ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ಇನ್ಸ್ ಬೈ ಫ್ರಮ್ ದಿನೇಶ್. ಬಾಯ್.